ಮೇಡಮ್ ನಿಮಗೆ ಸಿನಿಮಾ ಜೊತೆ ಮಾಡಬೇಕಾದ್ರೆ ಜಾಸ್ತಿ ನೀವು ಅವ್ರಿಗೆ ಕಾಟ ಕೊಟ್ರ ಅವ್ರು ನಿಮಗೆ ಕಾಟ ಕೊಟ್ರ ಯಾವ ವಿಚಾರದ ಕೊಟ್ರಿ ಅಂತಾನೆ ಹೇಳ್ಬೇಕು. ನಾನು ಸೈಲೆಂಟ್ ಆಗಿರ್ತೀನಿ ಸರ್. ಸೈಲೆಂಟ್ ಅಯ್ಯಪ್ಪ. ಅಂದ್ರೆ ಈಗ ಅವರೇ ನಿಮಗೆ ರೇಗ್ಸೋದು ಮಾಡೋದು ಹೌದು. ಹಾ ಇಲ್ಲಿ ನೋಡಿ ಹೌದಂತೆ. ನಾನ್ ನಿಮ್ಗೆ ಗೊತ್ತಿಲ್ಲ ಆ ಪಾತ್ರ ಮಾಡ್ಬೇಕಾರೆ ಮಾದೇವ ಒಂದ್ ಎಕ್ಸಾಂಪಲ್ ಹೇಳ್ತೀನಿ. ಯಾವ್ದೋ ಬೇರೆ ಶೂಟಿಂಗ್ ಸೆಟ್ ಅಲ್ಲಿ ಇದೀನಿ, ಯಾರೋ ಸೆಟ್ ಹುಡುಗನ ಹೆಸರು ಮಾದೇವ ಅಂತ ಕರೆದಾಗ ನಾನ್ ತಿರುಗಿ ನೋಡ್ತಿದ್ದೆ. ಅಂದ್ರೆ ಇನ್ವಾಲ್ವ್ ಆಗಿದ್ದೆ ಅಷ್ಟು. ನಗಂಗಿಲ್ಲ ಇದು ಅಂದ್ರೆ ಈ ಪಾತ್ರ ಓಪನ್ ಆಗಿ ಪಾತ್ರನೇ ಹಾಗೆ. ಅವನು ಅಳಲ್ಲ ನಗಲ್ಲ, ಆದ್ರೆ ಒಂಥರ ಅವನು ಮನುಷ್ಯತ್ವ ಇಲ್ಲದ ಪಾತ್ರ. ಮನುಷ್ಯತ್ವ ಅದೇ ಮರ್ತೋಗಿರೋಂಥ ಪಾತ್ರ ಅದು. ಅದ್ ಮಾಡ್ಬೇಕಾರೆ ಇಲ್ಲಿ ನಾನೇನೋ ಒಂದ್ ಮೂಡಲ್ಲಿ ಇಲ್ಲಪ್ಪ ನಾನು ಬರ್ಬೇಕು ಅನ್ಕೊಂಡು ಎಲ್ಲ ಸೀರಿಯಸ್ ಆಗಿ ಬರ್ತಿದ್ರೆ ಅಲ್ಲಿಂದ ನನ್ನ ಡ್ರೆಸ್ ನೋಡಿ ನಗೋದು, ಚಪ್ಲಿ ನೋಡಿ ನಗೋದು, ಅಥವಾ ಎಲ್ಲ ಮೇಕಪ್ ಎಲ್ಲ ಮಾಡ್ಕೊಂಡು ನೋಡೋದ್ರ ಅನ್ನೋದು, ಇಲ್ಲಿಂದ ಹೋಗೋದು ಅವ್ರ ಟೀಮ್ ಜೊತೆ ನಗೋದು. ಬಂದು ಕೆಡಿಸ್ಬೇಕು ಹಿಂಗ್ ಅಂದು ಏನೇನೋ ಮಾತಾಡ್ತಾರೆ. ಬೇಜಾರಾಗ್ತಿತ್ತು ಸರ್ ಇಡೀ ದಿನ ಪಾಪ ನನ್ಗೂ ಬೇಜಾರಾಗ್ತಿತ್ತು, ಅದಕ್ಕೆ ನಗಿಸ್ತಿದ್ದೇನೆ. ನಾನ್ ಬಂದ್ ನಿಮ್ ಸರ್ ನೋಡಿ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅವ್ರನ್ನ, ನೀವು ತಪ್ಪು ತಿಳ್ಕೊಂಡಿದ್ದೀರಾ ಮೇಡಮ್. ಓ ನಾನು ಒಳ್ಳೇದಕ್ಕೆ ಅಂತ ಮಾಡಿರೋದಾ? ನಿಮ್ಮ ಒಳ್ಳೇದೇ. ಅದಕ್ಕೆ ಮೇಕಪ್ ತೆಗೆದ್ಮೇಲೆ ನಗಿಸ್ಬೇಕಾಗತ್ತೆ ರೀ ನೀವು. ಮೇಕಪ್ ಇದ್ದಾಗ ಯಾಕೆ ನಗಿಸ್ತೀರಾ? ಆಗಲ್ಲ ಸರ್, ನಾನು ಹೇಳ್ದಲ್ಲ ನನ್ನ ಟೀಮ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಕ್ಯಾರವಾನಿಂದ ಆಚೆ ಬಂದಿದ ತಕ್ಷಣ ಎಲ್ಲರ ಜೊತೆ ಮಾತಾಡ್ಕೊಂಡು ಪ್ರೊಡಕ್ಷನ್ ಅವರು ಕ್ಯಾರವಾನಿಂದ ಆಚೆ ಎಲ್ಲ ನಾನು ಅವ್ರು ಕ್ಯಾರವಾನ್ ಕಡೆ ಹೋಗ್ತಿದ್ರು ಬಾಬಾ 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 ಮಾತಾಡ್ತಾನೆ ಇರೋರು. ಮಾತಾಡೋದು ಫೋನ್ ಓ ಅಂತ ಮಾತಾಡ್ತಿರೋರು.